ಭಾರತದ ಬ್ರಹ್ಮೋಸ್ ಪ್ರಯೋಗ ಮೇ 10ರಂದು ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ದಾಳಿ. ಬ್ರಹ್ಮೋಸ್ ಮಿಸೈಲ್ನಿಂದ ದಾಳಿ ಮಾಡಿದ ಭಾರತ. ಬ್ರಹ್ಮೋಸ್ ಕ್ಷಿಪಣಿಯಿಂದ ಪಾಕ್ನಲ್ಲಿ ಭಾರೀ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಇದೀಗ ವರದಿ ಆಗ್ತಾ ಇದೆ. ಪಾಕಿಸ್ತಾನದ 3 ಕಡೆ ಬ್ರಹ್ಮೋಸ್ನಿಂದ ದಾಳಿ ಆಗಿದೆ. ಚಾಕೋಬಾಬಾದ್, ಬೊಲಾರಿ, ಸ್ಕರ್ದ್ ಏರ್ ಬೇಸ್ನಲ್ಲಿ ಈ ಹಾನಿ ಸಂಭವಿಸಿರೋದು. ನಿನ್ನೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಉಡಾಯಿಸಿತ್ತು ಭಾರತ. ರಾವಲ್ಪಿಂಡಿ ಏರ್ ಬೇಸ್ನಲ್ಲೂ ಕೂಡ ಬ್ರಹ್ಮೋಸ್ ಮಿಸೈಲ್ನಿಂದ ದಾಳಿಯನ್ನ ಮಾಡಲಾಗಿತ್ತು. ಪ್ರಮುಖವಾಗಿ ಕೆಲವೊಂದಷ್ಟು ಏರ್ ಬೇಸ್ಗಳು ಇಲ್ಲಿ ಸುಟ್ಟು ಭಸ್ಮವಾಗಿದೆ. ನೀವು ಗಮನಿಸ್ತಾ ಇದ್ದೀರಾ. ಪಾಕಿಸ್ತಾನದ 4 ಪ್ರಮುಖ ವಾಯುನೆಲೆಗಳಿಗೆ ಹಾನಿಯಾಗಿದೆ. ದಾಳಿ ಬೆನ್ನಲ್ಲೇ ಅಮೆರಿಕಕ್ಕೆ ಪಾಕಿಸ್ತಾನ ಮನವಿಯನ್ನ ಮಾಡಿಕೊಂಡಿದ್ದು. ನೋಡಿ, ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಅನ್ನೋದನ್ನು ನೀವು ಗಮನಿಸ್ತಾ ಇರಬಹುದು. ಯಾಕೆ ಈ ಅಮೆರಿಕದ ಹಿಂದೆ ಹೋಗ್ತಾ ಇದೆ, ಯಾಕೆ ಪದೇ ಪದೇ ಕೇಳ್ಕೊಳ್ತಾ ಇದೆ ಪಾಕಿಸ್ತಾನ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಇದೀಗ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಆಗಿದೆ. ಬ್ರಹ್ಮೋಸ್ನಿಂದ ದಾಳಿಯನ್ನು ಮಾಡಲಾಗಿತ್ತು. ಮೇ 10ರಂದು ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ದಾಳಿ ಆಗಿರೋದು. ನೀವು ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ, ಹಾಗೇನೆ ಹೊಗೆ ಹೆಂಗೆ ತುಂಬಿಕೊಳ್ತಾ ಇದೆ ಅಂತ. ಇದು ಬ್ರಹ್ಮೋಸ್ ಕ್ಷಿಪಣಿಯಿಂದ ಆದಂಥ ಅಟ್ಯಾಕ್. ಪಾಕ್ ವಿರುದ್ಧ ಭಾರತದ ಬ್ರಹ್ಮೋಸ್ ಪ್ರಯೋಗ ಆಗಿರೋದು. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಈ ಒಂದು ದಾಳಿಯನ್ನ ಮಾಡಲಾಗಿತ್ತು. ಇದರಿಂದ ಪಾಕಿಸ್ತಾನ ಪತ್ರಗುಟ್ಟು ಹೋಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನ ಯಾಕೆ ಆ ರೀತಿಯಾಗಿ ಎದ್ನೋ ಬೆದ್ನೋ ಅಂತ ಅಮೆರಿಕದ ಕೈಕಾಲು ಹಿಡಿತು ಓಡ್ ಹೋಗಿ ಅಂತಂದ್ರೆ ಇದೇ ಕಾರಣಕ್ಕಾಗಿ. ಇಷ್ಟೆಲ್ಲ ಆಗಿದ್ರು ಮತ್ತು ನಾಟಕ ಮಾಡ್ತಾ ಇದ್ರು, ನಾವು ಭಾರತವನ್ನ ಹಿಮ್ಮೆಟ್ಟಿಸಿದ್ದೀವಿ ಅಂತ. ಆದರೆ ಭಾರತ ಯಾವ್ಯಾವ ರೀತಿಯಾಗಿ ಉತ್ತರ ಕೊಡಬೇಕಾಗಿತ್ತು ಅದೆಲ್ಲ ಉತ್ತರವನ್ನು ಕೊಡಲಾಗಿದೆ. ಭಾರತೀಯ ಸೇನೆಗೆ ಬ್ರಹ್ಮೋಸ್ ಬಲ ಬರ್ತಾ ಇದ್ದ ಹಾಗೇನೆ ಪಾಕ್ ಮೇಲೆ ಭಾರತ ದಾಳಿ ಮಾಡಿರೋದು, ಬ್ರಹ್ಮೋಸ್ ಪ್ರಯೋಗ ಮಾಡಿರೋದು ಪಾಕ್ನ ವಿರುದ್ಧ. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಈ ಒಂದು ದಾಳಿಯನ್ನು ಮಾಡಲಾಗಿದೆ. ಇದರಿಂದ ಸಾಕಷ್ಟು ರೀತಿಯಾದಂಥ ಹಾನಿಗಳು ಆಗಿದೆ. ಬ್ರಹ್ಮೋಸ್ ಕ್ಷಿಪಣಿಯಿಂದ ಪಾಕ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಅನ್ನೋದನ್ನು ಕೂಡ ವರದಿ ಹೇಳ್ತಾ ಇದೆ. ಪಾಕ್ನ ವಿರುದ್ಧ ಭಾರತ ಬ್ರಹ್ಮೋಸ್ ಪ್ರಯೋಗ ಮಾಡಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ನೋಡಿ, ಈ ಪಾಕಿಸ್ತಾನದ ವಿರುದ್ಧ ಒಂದೊಂದೇ ಪ್ರಯೋಗಗಳನ್ನು ಮಾಡಲಾಗ್ತಾ ಇದೆ. ಸರಿಯಾದ ಉತ್ತರ ಕೊಡಬೇಕು, ತಕ್ಕ ಪಾಠ ಕಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಭಾರತ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು. ಆ ನಿರ್ಧಾರಗಳ ಪೈಕಿ ಬ್ರಹ್ಮೋಸ್ ಪ್ರಯೋಗ ಕೂಡ ಒಂದು. ಪಾಕಿಸ್ತಾನದ ಮೇಲೆ ಭಾರತದಿಂದ ಏನು ಬ್ರಹ್ಮೋಸ್ ಪ್ರಯೋಗ ಆಗಿದೆ, ಬ್ರಹ್ಮೋಸ್ ಪ್ರಯೋಗದಿಂದ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ, ಬೆಚ್ಚಿ ಬಿದ್ದಿದೆ. ಆ ಕಾರಣಕ್ಕಾಗಿಯೇ ಅಮೆರಿಕದ ಮೊರೆ ಹೋಗಿದ್ದು ಇವರು. ಅಯ್ಯೋ, ಹಿಂಗಾಗ್ಬಿಟ್ಟಿದೆ, ದಾಳಿ ಆಗ್ಬಿಟ್ಟಿದೆ, ನಿನ್ನೆ ಭಾರತ ಈ ಥರ ದಾಳಿ ಮಾಡಿಬಿಟ್ಟಿದೆ ಅನ್ನೋದನ್ನು ಹೇಳ್ಕೊಂಡಿರೋದು. ಬ್ರಹ್ಮೋಸ್ ಮಿಸೈಲ್ ದಾಳಿಯಲ್ಲಿ ಪಾಕ್ನ ವಾಯು ನೆಲೆಗೆ ಧ್ವಂಸವಾಗಿ ಹೋಗಿದೆ. ಪ್ರಮುಖವಾಗಿ 4 ವಾಯುನೆಲೆಗಳಿಗೆ ತೀರಾ ಡ್ಯಾಮೇಜ್ ಆಗಿದೆ. ಯಾವಾಗ ಈ ಡ್ಯಾಮೇಜ್ ಆಯಿತೋ ಪರಿಸ್ಥಿತಿ ಕೈ ಮೀರ್ತಾ ಇದೆ, ಇನ್ನು ನಮಗೆ ಸಾಧ್ಯ ಆಗಲ್ಲ ಅನ್ನೋದು ಅರ್ಥ ಆಗಿದೆ. ಅದಕ್ಕೆ ಅಮೆರಿಕಕ್ಕೆ ಮನವಿ ಮಾಡ್ಕೊಳ್ತಾ ಇರೋ ಪಾಕಿಸ್ತಾನದ ಮೇಲೆ ಭಾರತದಿಂದ ಬ್ರಹ್ಮೋಸ್ ಪ್ರಯೋಗ ರಾತ್ರಿ ಆಗಿರೋದು. ಈ ಕಾರಣಕ್ಕಾಗಿಯೇ ಇದೀಗ ಪಾಕಿಸ್ತಾನ ಬೆಚ್ಚಿ ಬಿದ್ದಿರೋದು, ನಡುಗಿ ಹೋಗಿರೋದು. ಬ್ರಹ್ಮೋಸ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ಅರ್ಥ ಆಗ್ತಾ ಇದ್ದ ಹಾಗೇನೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ ಪಾಕಿಸ್ತಾನಕ್ಕೆ. ಯಾವಾಗ ಎಲ್ಲ ಕಡೆ ಬೆಂಕಿ ಬಿತ್ತೋ, ಧಗನೆ ಹೊತ್ತು ಉರಿಯೋದಕ್ಕೆ ಸ್ಟಾರ್ಟ್ ಆಯಿತೋ, ನೋಡ್ತಾ ಇದ್ದ ಹಾಗೇನೆ ಹೊತ್ಕೊಂಡು ಉರಿತೋ ಕಣ್ಣು ಮುಂದೆನೆ, ಅದು ಕೂಡ ವಾಯುನೆಲೆಗಳು. ಆವಾಗ ಅರ್ಥ ಆಯಿತು, ಇವ್ರು ನಮ್ಮನ್ನು ಬಿಡೋ ಥರ ಕಾಣಿಸ್ತಾ ಇಲ್ಲ, ಮುಗಿಸಿಯೇ ತೀರ್ತಾರೆ ಅಂತ. ಅದಕ್ಕೆ ಅಂತ ಅಮೆರಿಕದ ಮೊರೆ ಓಡೋಗಿರೋದು. ಕದನ ವಿರಾಮ ಉಲ್ಲಂಘಿಸಿದಂಥ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಸಿಗ್ತಾ ಇದೆ. ಇನ್ನು ಮೇಲೆ ಯಾರ ಹತ್ರನೂ ಈ ನಾಟಕ ಮಾಡಬಾರ್ದಷ್ಟೇ. ಪಾಕಿಸ್ತಾನ ಯಾವಾಗಲೂ ನರಿಬುದ್ಧಿ ಪ್ರದರ್ಶನ ಮಾಡೋದ್ರಲ್ಲಿ ಎತ್ತಿದ ಕೈ ನಿಸ್ಸೀಮ. ಆದರೆ ಈಗೇನಾಗ್ಬಿಟ್ಟಿದೆ ಅಂತ ಅಂದರೆ ನಡುಕ ಶುರುವಾಗಿದೆ. ಭಾರತೀಯರು ಇನ್ನೂ ಏನು ಅಟ್ಯಾಕ್ ಮಾಡ್ತಾರೋ, ಇನ್ನೂ ಹೇಗೆ ಅಟ್ಯಾಕ್ ಮಾಡ್ತಾರೋ, ಸಂಕಷ್ಟ, ಸಮಸ್ಯೆ, ಸರ್ವನಾಶ
ಇದು ಹಾಗಿದ್ರೆ ನಮಗೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಅರ್ಥ ಆಗಿದೆ ಪಾಕಿಸ್ತಾನಕ್ಕೆ.